ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಜಿಎನ್ ವೇಣುಗೋಪಾಲ್ ಮತ್ತು ಬಿಜೆಪಿ ಸಿಕಲ್ ರಾಮಚಂದ್ರ ಗೌಡರಿಂದ ಪೂಜೆ. ಚೆಳ್ಳೂರು ಕದ್ರಿ ಹುಣ್ಣಿಮೆ ಪ್ರಯುಕ್ತ ತಿರುಮಾಪುರ ಬೆಟ್ಟದ ಮೇಲೆ ನೆಲೆಸಿರುವ ಪುರಾತನ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವವು ಅದ್ಧೂರಿಯಾಗಿ ನಡೆಯಿತು. ಚೆಳ್ಳೂರು ತಾಲೂಕಿನ ಚಿಲಕಲನರಕು ಹೋಬಳಿಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗಡಿವಾರಹಳ್ಳಿ ಮಂಜುಳಾ ತಿರುಮಲಾಪುರ ಬೆಟ್ಟದಲ್ಲಿ ಬೆಳದಿಂಗಳ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಟ್ರಸ್ಟ್ ಅಧ್ಯಕ್ಷ ಜಿಎನ್ ವೇಣುಗೋಪಾಲ್, ರೇಖಾ ದಂಪತಿಗಳ ಸಮೇತ ಮತ್ತು ಬಿಜೆಪಿ ಭಾವಿ ಅಭ್ಯರ್ಥಿ ಸಿಕಲ್ ರಾಮಚಂದ್ರ ಗೌಡ ಹಾಗೂ ಸೋದರ ಆನಂದ್ ಗೌಡರು ರಥೋತ್ಸವ ಭಾಗವಹಿಸಿ ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ವೇಳೆಯಲ್ಲಿ ಚಿಂತಾಮಣಿ ತಾಲೂಕಿನ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಮಾತನಾಡಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವವು ಬಹಳ ಅದ್ದೂರಿಯಾಗಿ ಮೂಡಿಬಂದಿದ್ದು, ದಿವಂಗತ ಕೆಎಂ ಕೃಷ್ಣಾರೆಡ್ಡಿ ಅವರ ಆಶಯದಂತೆ ಈ ಕ್ಷೇತ್ರವನ್ನು ಪ್ರಸಿದ್ಧಿ ಯಾತ್ರಾ ಸ್ಥಳವಾಗಿ ಮಾಡಬೇಕೆಂಬುದು ಅವರ ಒಂದು ಕೋರಿಕೆಯಾಗಿತ್ತು. ಅದೇ ರೀತಿಯಾಗಿ ನಾನು ಇಲ್ಲಿ ಒಂದು ಕಲ್ಯಾಣ ಮಂಟಪ ಚಿಕ್ಕದಾಗಿ ಕಟ್ಟಬೇಕೆಂದು ಸಂಕಲ್ಪ ಮಾಡಿದೆ. ಆದರೆ ದೊಡ್ಡ ಕಲ್ಯಾಣ ಮಂಟಪವನ್ನು ಕಟ್ಟಿಸಲು ಭಗವಂತ ನನಗೆ ದಾರಿ ಮಾಡಿಕೊಟ್ಟ. ಅಂದಿನಿಂದ ಇಂದಿನವರೆಗೂ ಆ ದೇವರ ಕೃಪೆಯಿಂದ ಇಷ್ಟರ ಮಟ್ಟಿಗೆ ಬೆಳೆಯಲು ನನಗೆ ಸಾಧ್ಯವಾಯಿತು. ಅದೇ ರೀತಿಯಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಸಹ ಈ ದೇವಾಲಯದಲ್ಲಿ 1.5 ತಾಸು ಕುಳಿತು ದೇವರ ಸಂಕಲ್ಪ ಮಾಡಿದ್ದಕ್ಕೆ ಅವರು ಪ್ರಧಾನಮಂತ್ರಿಯೂ ಆದರೂ ಮುಖ್ಯಮಂತ್ರಿಗಳು ಸಹ ಆದರು. ಹಾಗಾಗಿ ಇಲ್ಲಿ ಯಾರೇ ಆಗಲಿ ಭಗವಂತನನ್ನು ಸಂಕಲ್ಪ ಮಾಡಿಕೊಂಡ್ರೆ ಇಷ್ಟಾರ್ಥಗಳು ಈಡೇರುವ ಶಕ್ತಿ ಹೊಂದಿದ್ದಾರೆ. ಹಾಗಾಗಿ ನಾನೇ ಅದಕ್ಕೆ ಮುಖ್ಯವಾಗಿರತಕ್ಕಂಥ ಉದಾಹರಣೆ ಎಂದು ಉತ್ತರಿಸಿದರು. ನಂತರ ಸಿಕಲ್ ರಾಮಚಂದ್ರ ಗೌಡರು ಮಾತನಾಡಿ, ದಿವಂಗತ ನಮ್ಮ ಕೆಎಂ ಕೃಷ್ಣಾರೆಡ್ಡಿ ಅವರು ಈ ಬೆಟ್ಟವನ್ನು ಬಹಳ ಅಭಿವೃದ್ಧಿಪಡಿಸಿದ್ದು, ಅವರ ಈ ಒಂದು ಕಾರ್ಯ ಸಿದ್ಧಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬೆಳಗಿನಿಂದ ರಾತ್ರಿಯವರೆಗೂ ಬೆಳದಿಂಗಳ ಬ್ರಹ್ಮರಥೋತ್ಸವಕ್ಕೆ ಭಕ್ತಾದಿಗಳು ಭಾಗವಹಿಸುತ್ತಿದ್ದು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಅದೇ ರೀತಿಯಾಗಿ ಈ ಮೂಲಕ ಭಗವಂತನಲ್ಲಿ ನಾನು ಬೇಡಿಕೊಳ್ಳುವುದೇನೆಂದರೆ, ಈ ಭಾಗದ ಜನತೆಗೆ ಆಯುರ ಆರೋಗ್ಯ ಆಯುಷ್ ಐಶ್ವರ್ಯ ವಿದ್ಯೆ ಬುದ್ಧಿ ಸಕಲ ಸಿದ್ಧಿಗಳು ಪ್ರಾಪ್ತಿಯಾಗಲಿ, ಆ ದೇವರು ಈಡೇರಿಸಲಿ ಅಂತ ಈ ಮೂಲಕ ನಾನು ಕೋರುತ್ತೇನೆ ಎಂದು ತಿಳಿಸಿದರು. ಈ ವೇಳೆಯಲ್ಲಿ ಕೆಎಂಗೆ ಪುತ್ರರಾಗಿರ್ತಕ್ಕಂಥ ರಾಜಶೇಖರ ರೆಡ್ಡಿ, ಪುತ್ರಿ ವಾಣಿ ಕೃಷ್ಣಾರೆಡ್ಡಿ ಮತ್ತು ಎಸ್ಆರ್ ಬೈರಾರೆಡ್ಡಿ, ಜಿಆರ್ ಚೌಟ್ರೆಡ್ಡಿ, ಶ್ರೀರಾಮರೆಡ್ಡಿ, ವೆಂಕಟರಾಮರೆಡ್ಡಿ, ಕೃಷ್ಣಾರೆಡ್ಡಿ, ನರೇಂದ್ರ ಕುಮಾರ್, ಜಯರಾಮ್, ಎಸ್ಆರ್ ಶ್ರೀನಿವಾಸ್, ಶಿವಾರೆಡ್ಡಿ, ಎಸ್ಜಿ ಸುಬ್ಬಾರೆಡ್ಡಿ, ಮುನಿರಾಜು, ಅಮರನಾಥ ರೆಡ್ಡಿ, ಮುರಳಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಾಜರಿದ್ದರು. ನಮ್ಮ ಹೊಸ ಚೇಳೂರು ತಾಲೂಕು ಚಿಲಕಲನರಕು ಹೋಬಳಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ತಿರುಮಲಾಪುರದಲ್ಲಿ ಹುಣ್ಣಿಮೆ ದಿವಸ ಇವತ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಿಯಲ್ಲಿ ಪುರಾತನವಾಗಿ ನಮ್ಮ ಕೆ ಎಂ ಕೃಷ್ಣಾರೆಡ್ಡಿಯವರ ಒಂದು ಅವಧಿಯಲ್ಲಿ ದೊಡ್ಡ ಮಟ್ಟಕ್ಕೆ ಇಲ್ಲಿ ಚಾಲನೆ ಹಾಕಿಕೊಡ್ತಿರ್ತಕ್ಕಂಥ ಏನು ನಮ್ಮ ಜಾತ್ರೆ ಪ್ರಸಿದ್ಧಿ ಆಗಿರ್ತಕ್ಕಂಥ ಜಾತ್ರೆ. ಈ ಜಾತ್ರೆಯಲ್ಲಿ ಸುಮಾರು ಸಾವಿರಾರು ಮಂದಿ ಬೆಳಗ್ಗೆಯಿಂದ ರಾತ್ರಿ ಬೆಳದಿಂಗಳಲ್ಲಿ ರಥ ಇಳ್ತಕ್ಕಂಥದ್ದು ಇಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ನಮ್ಮ ಚಿಂತಾಮಣಿಯ ಬಿಜೆಪಿ ಮುಖಂಡರಾದ ವೇಣುಗೋಪಾಲರು ಕೂಡ ಈ ಒಂದು ನೇತೃತ್ವದಲ್ಲಿ ಸಾಕಷ್ಟು ಬಾರಿ ಇಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೆಸಿರ್ತಾರೆ, ಭಾಳ ಅಭಿವೃದ್ಧಿ ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ಈ ಒಂದು ದಿನ ಸಾವಿರಾರು ಸಂಖ್ಯೆಯಲ್ಲಿ ದೇವರ ಆಶೀರ್ವಾದ ಪಡ್ತಕ್ಕಂಥದ್ದು ಎಲ್ಲರಿಗೂ ಒಂದು ಆಶೀರ್ವಾದ ದೊಡ್ಡ ಮಟ್ಟಕ್ಕೆ ಪಡ್ಕೊಂಡು ಜನಕ್ಕೆ ಒಳ್ಳೆ ಮಳೆ ಬೆಳೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಈ ಒಂದು ಬೇಸಿಗೆಗಾಲ ಶುರುವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ನಮ್ಮ ಕೆ ಎಂ ಕೃಷ್ಣಾರೆಡ್ಡಿ ಅವರ ಫ್ಯಾಮಿಲಿಯವ್ರಿಗೂ ಒಳ್ಳೇದು ಮಾಡಿ ಅವರ ಒಂದು ಆಶೀರ್ವಾದದ ಮೇರೆಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ವಿನಂತಿ ಮಾಡ್ತೀನಿ. ನಮಸ್ಕಾರ. ಕಾರ್ಯಕ್ರಮಗಳು ತಿಮ್ಲಾಪುರ ಬೆಟ್ಟದಲ್ಲಿ ಕೆ ಎಂ ಕೃಷ್ಣಾರೆಡ್ಡಿ ಅವರು ಇವತ್ತು ಇದನ್ನೊಂದು ಪುಣ್ಯಕ್ಷೇತ್ರ ಮಾಡಬೇಕು ಅಂತೇಳಿ ಪುಣ್ಯಕ್ಷೇತ್ರ ಅವರು ನೆನೆಸ್ಕೊಂಡಂಗೆ ಆಗ್ತಾಯಿತ್ತು. ಲಕ್ಷ್ಮೀರೆಡ್ಡಿ ಅಣ್ಣವರು ಇದ್ದರು, ಅವರು ಕನ್ನಡರಾಗಿ ಎಷ್ಟೋ ವರ್ಷ ದೇವಸ್ಥಾನದ ಸ್ವಾಮಿ ದೇವಸ್ಥಾನ ಸೇವೆ ಸಲ್ಲಿಸ್ಕೊಂಡಿದ್ದರು. ಅದೇ ರೀತಿ ಎಲ್ಲ ಬೈಬಡ್ಡಿ ಕಿಟ್ಟ ಈ ಅನೇಕರು ಇಲ್ಲಿ ಹಿಂದೆ ಇದ್ದಂಥವ್ರು ಇಲ್ಲಿರೋರೆಲ್ಲ ಇವತ್ತು ಈ ದೇವಸ್ಥಾನ ಇತಿಹಾಸ ಪ್ರಸಿದ್ಧ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಜಾತ್ರೆ ವಿಜೃಂಭಣೆಯಿಂದ ರಾತ್ರಿ ಬೆಳದಿಂಗಳ ಒಂದು ತೇರು ರಥೋತ್ಸವ ನಡೀತದೆ. ಇಲ್ಲಿ ಲಕ್ಷಾಂತರ ಜನ ಸೇರುವಂಥ ಜಾಗ ಇದೆ. ಆದ್ದರಿಂದ ಇಲ್ಲಿ ಬಂದವ್ರಿಗೆಲ್ಲ ನರಸಿಂಹಸ್ವಾಮಿ ಒಳ್ಳೇದು ಮಾಡ್ತಾ ಇದ್ದಾನೆ, ಕೋರ್ಕೊಂಡಿದ್ದ ಬಾಗಿಲು ಕೊಡ್ತಾರೆ ಅಂತೇಳಿ ಕೇಳ್ಕೊಳ್ತೀವಿ. ನಾವು ಇಲ್ಲಿಂದನೇ
ಒಂದು ಛತ್ರ ಅಂತೇಳಿ ವ್ಯವಸ್ಥೆ ಮಾಡಿದಾಗ ಭಗವಂತನು ಸಣ್ಣದಾಗಿ ಕಟ್ಸೋಕ್ಕೋದಾಗ ದೊಡ್ಡದಾಗಿ ಆರ್ಥಿಕ ಪರಿಸ್ಥಿತಿ ಮೇಲೆ ಬಂತು. ಅದರಿಂದ ನರಸಿಂಹಸ್ವಾಮಿ ಅವ್ರನ್ನ ನಂಬಿ ನಾವು ಈ ಸೇವೆ ಮಾಡೋದಕ್ಕೆ ಯಾವಾಗೂ ಸನ್ನಿಧಿಯಲ್ಲಿರ್ತೇವೆ. ಈ ದಿವಸ ನಮ್ಮ ಶಿಡ್ಲಘಟ್ಟ ತಾಲೂಕಿನ BJP ನಿಕಟಪೂರ್ವ ಅಭ್ಯರ್ಥಿಯಾದಂಥ ನಮ್ಮ ಸ್ನೇಹಿತರು ರಾಮಚಂದ್ರ ಬಂದಿದ್ದಾರೆ. ಹಾಗೆ ಅವರ ತಮ್ಮವರ ಆನಂದಗೌಡರು ಬಂದಿದ್ದಾರೆ. ಅದೇ ರೀತಿ ನಮ್ಮ KM ಸುಪುತ್ರರಾದಂಥ ರಾಜಶೇಖರ ರೆಡ್ಡಿಗಳು ಹಾಗೂ ಎಲ್ಲ ಮುಖಂಡರು ಎಲ್ಲ ಇರ್ತಾರೆ. ವಾಣಿ ಕೃಷ್ಣಾರೆಡ್ಡಿಯವರು, ನಮ್ಮ KM ಕೃಷ್ಣಾರೆಡ್ಡಿಯವರ ಧರ್ಮಪತ್ನಿ ತಮಿಳಮ್ಮವರು ಎಲ್ಲರೂ ಈ ಜಾತ್ರೆಯಲ್ಲಿ ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಹಿಂದೆ ಸುಮಾರು ಜಡ್ಜಿಗಳು, ಸುಮಾರು ಮಿನಿಸ್ಟ್ರುಗಳು, MP ಗಳು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮಗಳು ನಡೀತಾ ಇದ್ದರು. ಅದೇ ರೀತಿ ಮುಂದೆ ಬರಬೇಕು. ಇದನ್ನು ಮಾಜಿ ಪ್ರಧಾನಿ ದೇವೇಗೌಡರು ದೇವಸ್ಥಾನದಲ್ಲಿ ಬಂದು 1.5 ಗಂಟೆ ಕೂತ್ಕೊಂಡು ಪೂಜೆ ಸಲ್ಲಿಸಿ ದೇವ್ರನ್ನ ಹರಕೆ ಮಾಡಿಕೊಂಡು ಅವ್ರು ಹೋದ್ಮೇಲೆ ಎಲ್ಲ ಒಳ್ಳೆಯ ಕೆಲಸನೇ ಆಗಿದೆ. ಆದ್ದರಿಂದ ಅವರು ಪ್ರಧಾನಮಂತ್ರಿಗಳಾದರು, ಮುಖ್ಯಮಂತ್ರಿಗಳು ಆದರು. ಇಲ್ಲಿ ಬಂದು ಹೋದ್ಮೇಲೆ ಎಲ್ಲ ಜಾತ್ರೆಯ ಹುಣ್ಣಿಮೆಯ ದಿನ ಸಾಕಷ್ಟು ಅನ್ನದಾನ, ರಾಮಕೋಟಿ 3 ದಿವಸ ಸತತವಾಗಿ ನಡೀತಾ ಇದೆ. ಅದೇ ರೀತಿ ಸಮೃದ್ಧಿ ಸೇವಾ ಸಂಸ್ಥೆಯಿಂದ ಟ್ರಸ್ಟಿಂದ ಸಪ್ತಗಿರಿ ಮೆಡಿಕಲ್ ಕಾಲೇಜು, ಬೆಂಗಳೂರು ದಯಾನಂದ ಅವರ ಕಾಲೇಜಿಂದ ಸಾಕಷ್ಟು ವೈದ್ಯರು ಬಂದು ಇವತ್ತು ಇಲ್ಲಿ ವೈದ್ಯಕೀಯ ತಪಾಸಣೆ ಕೂಡ ನಡೀತಾ ಇದೆ. ಸುಮಾರು ಬಂದಿರತಕ್ಕಂಥ ಭಕ್ತಾದಿಗಳಿಗೆ 20-25 ಸಾವಿರ ಜನ ಬರ್ತಕ್ಕಂಥ ಭಕ್ತಾದಿಗಳಿಗೆ ಆಶೀರ್ವಾದ ಕೊಡ್ತಕ್ಕಂಥ ದಿನ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.